ಬಾಲನಟನಾಗಿ ಪುನೀತ್ ರಾಜ್ಕುಮಾರ್ ಸಿನಿ ಜರ್ನಿ. ಪ್ರೇಮದ ಕಾಣಿಕೆ ಮೂಲಕ ಸಿನಿರಂಗಕ್ಕೆ ಅಪ್ಪು ಎಂಟ್ರಿ. ಬೆಟ್ಟದ ಹೂ ಚಿತ್ರದ ಪುನೀತ್ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ. ಭಕ್ತ ಪ್ರಹ್ಲಾದ ಅಪ್ಪು ಆಕ್ಟಿಂಗ್ಗೆ ಮನಸೋಲದವರೇ ಇಲ್ಲ. ಗಂಧದ ಗುಡಿ ಮಾಣಿಕ್ಯನ ಸಿನಿಮಾವಲೋಕನ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ. ಅಪ್ಪು 1975 ಮಾರ್ಚ್ 17ರಂದು ಜನಿಸಿದ ಅದ್ಭುತ ನಕ್ಷತ್ರ. ಕೇವಲ 6 ತಿಂಗಳ ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪ್ರವೇಶಿಸಿ ಭಾಗ್ಯವಂತ, ಚಲಿಸುವ ಮೋಡಗಳು ಸಿನಿಮಾಗಳಲ್ಲಿ ನಟಿಸಿ ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕೆ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಪಡೆದ ಪುನೀತ್ ಅಭಿಮಾನಿಗಳಲ್ಲಿ ಅಚ್ಚಾಗಿ ಉಳಿದ್ರು. ಪುನೀತ್ ನಟನೆಯ ಮೊದಲ ಚಿತ್ರ ಪ್ರೇಮದ ಕಾಣಿಕೆ 1976ರಲ್ಲಿ ಚಿತ್ರ ಬಿಡುಗಡೆಯಾಗಿತ್ತು. ಶಿಶುವಾಗಿದ್ದಾಗಲೇ ಬಣ್ಣದ ಲೋಕದಲ್ಲಿ ಅಪ್ಪು ಎಂಟ್ರಿಯಾಗಿದ್ರು. 1977ರಲ್ಲಿ ಬಿಡುಗಡೆಯಾದ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿಯೂ ಅಶೋಕ್ ಎನ್ನುವ ಪಾತ್ರದಲ್ಲಿ ಪುನೀತ್ ಕಾಣಿಸಿಕೊಂಡಿದ್ದರು. ಬಳಿಕ 1978ರಲ್ಲಿ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಅಪ್ಪು ನಟಿಸಿ ಸೈ ಎನಿಸಿಕೊಂಡಿದ್ರು. 1980ರಲ್ಲಿ ವಸಂತ ಗೀತೆ ಚಿತ್ರ ಬಿಡುಗಡೆಯಾಗಿತ್ತು. ಇದರಲ್ಲಿ ರಾಜ್ಕುಮಾರ್ ಅವರೊಂದಿಗೆ ತುಂಬಾ ಸೊಗಸಾಗಿ ನಟಿಸಿದ್ರು. 1981ರಲ್ಲಿ ಬಿಡುಗಡೆಯಾದ ಭಾಗ್ಯವಂತ ಚಿತ್ರದಲ್ಲಿಯೂ ಅಪ್ಪು ಬಾಲನಟನಾಗಿ ಬಣ್ಣ ಹಚ್ಚಿದ್ರು. ಬಾಲನಟನಾಗಿ ಅವರಿಗೆ ಸಾಲು ಸಾಲು ಆಫರ್ಗಳು ಬರುತ್ತಿದ್ವು. 1982ರಲ್ಲಿ ರಿಲೀಸ್ ಆದ ಹೊಸ ಬೆಳಕು ಚಿತ್ರದಲ್ಲಿ ಅಭಿನಯಿಸಿದ್ರು. ಅದೇ ವರ್ಷ ಬಿಡುಗಡೆಯಾದ ಚಲಿಸುವ ಮೋಡಗಳು ಚಿತ್ರದಲ್ಲಿ ಅದ್ಭುತ ನಟನೆಯ ಮೂಲಕ ಜನಪ್ರಿಯತೆಯನ್ನ ಪಡೆದರು. ವಿಷ್ಣುವಿನ ಭಕ್ತನಾಗಿ ಮಿಂಚಿದ ಭಕ್ತ ಪ್ರಹ್ಲಾದ ಸಿನಿಮಾ ಗಮನ ಸೆಳೆಯಿತು. ಈ ಚಿತ್ರದಲ್ಲಿ 1983ರಲ್ಲಿ ಚಿತ್ರ ಬಿಡುಗಡೆಯಾಗಿತ್ತು. ಪುನೀತ್ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ನಟಿಸಿದ ಸಿನಿಮಾ ಎಂದರೆ ಅದು 2 ನಕ್ಷತ್ರಗಳು. 1983ರಲ್ಲಿ ಚಿತ್ರ ಬಿಡುಗಡೆಯಾಗಿ ಯಶಸ್ಸು ಕಂಡಿತು. 1984ರಲ್ಲಿ ರಿಲೀಸ್ ಆದ ಯಾರಿವನು ಚಿತ್ರದಲ್ಲಿ ಪುನೀತ್ ನಟನೆ ಅಭಿಮಾನಿಗಳನ್ನ ಖುಷಿಪಡಿಸಿತ್ತು. 1985ರಲ್ಲಿ ಬಿಡುಗಡೆಯಾದ ಬೆಟ್ಟದ ಹೂವು ಚಿತ್ರದ ಪುನೀತ್ ಸಿನಿ ಬದುಕಿಗೆ ಭದ್ರ ಬುನಾದಿ. 1988ರಲ್ಲಿ ಬಿಡುಗಡೆ ಕಂಡ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರ ಸೂಪರ್ ಹಿಟ್ ಆಯಿತು. ಪುನೀತ್ ನಟನೆ ಅಭಿಮಾನಿಗಳ ಮನಸ್ಸನ್ನ ಸ್ಪರ್ಶಿಸಿತು. ಬಾಲನಟನಾಗಿ ಅಪ್ಪು ನಟಿಸಿದ ಕೊನೆಯ ಚಿತ್ರ ಪರಶುರಾಮ. ಅಪ್ಪು ಎನ್ನುವ ಹೆಸರಿನ ಪಾತ್ರವನ್ನ ಈ ಚಿತ್ರದಲ್ಲಿ ಪುನೀತ್ ನಟಿಸಿದ್ರು. ಆ ಬಳಿಕ ಅಪ್ಪು ಸಿನಿಮಾ ಮೂಲಕ ಹೀರೋ ಆಗಿ ಅಭಿಮಾನಿಗಳ ಮನಸ್ಸಲ್ಲಿ ಗಟ್ಟಿಯಾಗಿ ನೆಲೆಯಾದ್ರು. ಆಕಾಶ್, ಅರಸು, ಮಿಲನ, ಜಾಕಿ, ದೊಡ್ಮನೆ ಹುಡುಗ, ರಾಜಕುಮಾರ, ಯುವರತ್ನ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು. ಕೊನೆಯ ಸಾಕ್ಷ್ಯ ಚಿತ್ರವಾದ ಗಂಧದ ಗುಡಿಯಲ್ಲಿ ನಟಿಸಿ ಅಭಿಮಾನಿಗಳ ಎದೆಯಲ್ಲಿ ಅಚ್ಚಾಗಿ ನೆಲೆಯಾದ್ರು. ನೋಡಿದ್ರಲ್ಲ, ಅಪ್ಪು ಸಿನಿಮಾ ಜರ್ನಿಯೇ ರೋಚಕ. ಬಾಲನಟನಾಗಿ ಅಭಿನಯಿಸಿರುವ ಚಿತ್ರಗಳಿಂದ ಹಿಡಿದು ಅಪ್ಪು ಚಿತ್ರಗಳಲ್ಲಿ ಹೀರೋ ಆಗಿ ಕಾಣಿಸಿ ಕೊನೆಯ ಗಂಧದ ಗುಡಿ ಸಾಕ್ಷ್ಯ ಚಿತ್ರದ ಮೂಲಕ ಅಭಿಮಾನಿಗಳ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಫಿಲ್ಮ್ ಡೆಸ್ಕ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ.